ನಮಸ್ತೆ ವೀಕ್ಷಕರೇ, ಡೂ ಆರ್ ಡೈ ಪ್ರವೀಣ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಶಿರೂರು ಗ್ರಾಮದ ಒಂದು ಪ್ರೇಕ್ಷಣೀಯವಾದಂತಹ ಸ್ಥಳದಲ್ಲಿದ್ದೇವೆ. ಈ ಸ್ಥಳದ ಹೆಸರು ಸಂಜೀವಮೂರ್ತಿ ದೇವಸ್ಥಾನ. ವೀಕ್ಷಕರೇ, ಸಾಮಾನ್ಯವಾಗಿ ನೀವು ಎಲ್ಲ ದೇವಸ್ಥಾನಗಳಲ್ಲಿ ಏನು ನೋಡ್ತೀರಪ್ಪ ಅಂತಂದರೆ ಕಟ್ಟಡಗಳನ್ನು ನೋಡ್ತೀರಿ, ವಾಸ್ತುಶಿಲ್ಪಗಳನ್ನು ನೋಡ್ತೀರಿ. ಆದರೆ ಇಲ್ಲಿರ್ತಕ್ಕಂತಹ ಸಂಜೀವ ಮೂರ್ತಿಗೆ ಯಾವುದೇ ದೇವಸ್ಥಾನವಿಲ್ಲ ವೀಕ್ಷಕರೇ. ಸಂಜೀವ ಮೂರ್ತಿ ಇಲ್ಲಿ ಹೇಗಿದ್ದಾನೆ ಗೊತ್ತೇ? ಪೈಲ್ವಾನ್ ರೀತಿಯಲ್ಲಿದ್ದಾನೆ. ಹಾಗಾದರೆ ಈ ಪೈಲ್ವಾನ್ ಸಂಜೀವ ಮೂರ್ತಿಯನ್ನು ನೋಡಿ ಬರೋಣ. ಹಾಗೆಯೇ ಈ ಬೆಟ್ಟದ ಮೇಲೆ ಇರ್ತಕ್ಕಂತಹ ಈ ಸಂಜೀವ ಮೂರ್ತಿ ಏನಿದಾನಲ್ಲ, ಈತನ ದರ್ಶನಕ್ಕೆ ಹೋಗೋಕ್ಕೆ ನಮಗೆ ಮೆಟ್ಟಿಲುಗಳನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಆದರೆ ಈ ಮೆಟ್ಟಿಲುಗಳ ಮುಖಾಂತರ ಹೋಗುವುದಕ್ಕಿಂತ ಈ ಎದುರು ಏರಿ ಮೇಲೆ ದೇವಸ್ಥಾನವನ್ನು ನೋಡೋಣ. ಆದರೆ ದೇವಸ್ಥಾನ ಇಲ್ಲಿ ಇಲ್ಲ, ಆದರೆ ಸಂಜೀವ ಮೂರ್ತಿ ಇದೆ. ಬನ್ನಿ ವೀಕ್ಷಕರೇ, ನೋಡ್ಕೊಂಡು ಬರೋಣ. ಪ್ರಿಯ ವೀಕ್ಷಕರೇ, ಈ ಸಂಜೀವ ಮೂರ್ತಿಗೆ ತನ್ನದೇ ಅಂತಹ ಒಂದು ದಂತಕತೆ ಇದೆ. ಸ್ಥಳೀಯರು ಹೇಳುವ ಪ್ರಕಾರ ಸಂಜೀವ ಮೂರ್ತಿ ಒಬ್ಬ ಶಕ್ತಿಶಾಲಿ ಮತ್ತು ಎಷ್ಟೋ ರೋಗ ರುಜಿನಗಳನ್ನು ಕಳೆಯುವಂತಹ ದೇವರಾಗಿದೆ. ಮೂರ್ತಿ ಬಲು ಸುಂದರವಾಗಿದ್ದು ಅಪರೂಪದ್ದಾಗಿದೆ. ಬನ್ನಿ ಮೇಘ ಹೋಗೋಣ. ಪ್ರಿಯ ವೀಕ್ಷಕರೇ, ಇನ್ನೇನು ಸಮೀಪದಲ್ಲಿ ನಾವು ದೇವರ ಮೂರ್ತಿಯ ಸನ್ನಿಧಿಯಲ್ಲಿ ರೀಚ್ ಆಗ್ತಾ ಇದ್ದೇವೆ. ವೀಕ್ಷಕರೇ, ಶಿರೂರು ಒಂದು ಐತಿಹಾಸಿಕ ಹಿನ್ನೆಲೆ ಇರತಕ್ಕಂತಹ ಒಂದು ಊರು. ಒಂದೊಮ್ಮೆ ಈ ಶಿರೂರಿನ ಹೆಸರು ಕೇಳಿದ್ರೆ ಎಂಥವರ ಜಂಗಾಬಲ ಕೂಡ ಒಂದು ಕ್ಷಣ ಅಡಿದು ಹೋಗ್ತಾ ಇತ್ತು ಅಥವಾ ಗಡಿ ಹೋಗ್ತಾ ಇತ್ತು ಅಂತಕ್ಕಂಥದ್ದು ಮಾತಿದೆ. ಇಲ್ಲಿ ಕುಸ್ತಿಪಟುಗಳಿಂದ ಹಿಡಿದುಕೊಂಡು ಎಲ್ಲ ವರ್ಗದ ಜನರಿದ್ದಾರೆ. ಇಲ್ಲಿ ವೀರರಿದ್ದಾರೆ, ಶೂರರಿದ್ದಾರೆ, ಸೈನಿಕ ಪಟುಗಳಿದ್ದಾರೆ. ಇಲ್ಲಿ ಉತ್ತಮವಾದಂತಹ ವಾಗ್ಮಿಗಳು ಕೂಡ ಇದ್ದಾರೆ. ಇಂಥದ್ದೊಂದು ಊರಿನಲ್ಲಿ ಹುಟ್ಟಬೇಕಾದ್ರೆ ತುಂಬಾ ಪುಣ್ಯನೇ ಮಾಡಿರ್ಬೇಕು. ಬನ್ನಿ ವೀಕ್ಷಕರೇ. ಈ ಶಿರೂರಿನಲ್ಲಿ ಮತಿಹೀನರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ಅಥವಾ ರೋಗಿಗಳಿಗೆ ಮದ್ದನ್ನು ಕೊಡ್ತಕ್ಕಂತಹ ಮುನಿಯಪ್ಪ ಹಿರೇಕುಂಬಿ ಅಂತಕ್ಕಂಥವರು ಇದ್ದರು. ಅವರು ಮತಿಹೀನರಾಗಿರ್ತಕ್ಕಂಥ ಅಥವಾ ಹುಚ್ಚಿಡಿದಿರ್ತಕ್ಕಂತಹ ರೋಗಿಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು. ಅದರಲ್ಲಿ ಒಬ್ಬ ಅಥವಾ ಇಬ್ಬರು ವ್ಯಕ್ತಿಗಳು ತಪ್ಪಿಸಿಕೊಂಡು ಈ ಸಂಜೀವ ಮೂರ್ತಿ ಅಂತಕ್ಕಂತಹ ಇದು ಮೊದಲನೇ ಮೂರ್ತಿ ಇರ್ತಕ್ಕಂತಹ ಮೂರ್ತಿಯನ್ನ ವಿರೂಪಗೊಳಿಸ್ಬಿಟ್ಟು ಆ ನಂತರದಲ್ಲಿ ಈ ಮೂರ್ತಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಇಲ್ಲಿ ನೋಡಬಹುದು ನೀವು, ಸಂಜೀವ ಮೂರ್ತಿ ಶಿರೂರ್ ಅಂತ ಇದೆ. ಇದು ಜೀರ್ಣೋದ್ಧಾರವಾದಿದ್ದು 26/4/1947ರಲ್ಲಿ. ನಂತರ ಇಲ್ಲಿ ನೋಡ್ಬೋದು ನೀವು, ಬಲಗೈಯಲ್ಲಿ ತುಳಸಿ ಮಾಲೆಯನ್ನ ಹೊಂದಿದೆ ಅಥವಾ ರುದ್ರಾಕ್ಷಿ ಮಾಲೆಯನ್ನ
ಹೊಂದಿರಬಹುದು ಇದು. ನಂತರ ಇಲ್ಲಿ ಈ ಕಡೆ ಕೈಯಲ್ಲಿ ಅಂದರೆ ಎಡಗೈಯಲ್ಲಿ ಶಿವನ ಅಥವಾ ಈಶ್ವರನ ಲಿಂಗವನ್ನು ಆಂಜನೇಯ ಹಿಡಿದುಕೊಂಡಿದ್ದಾನೆ ಅಥವಾ ಸಂಜೀವ ಮೂರ್ತಿ ಹಿಡಿದುಕೊಂಡಿದ್ದಾನೆ. ನಂತರ ಪೈಲ್ವಾನನ ರೀತಿಯಲ್ಲಿ ಇರತಕ್ಕಂತಹ ಆಂಜನೇಯನ ನೀವು ನೋಡಬಹುದು. ಇದು ಇಲ್ಲಿಯ ಶಿರೂರಿನ ಒಂದು ಸಂಸ್ಕೃತಿಯನ್ನು ಪ್ರತಿನಿಧಿಸ್ತಕ್ಕಂತಹ ಮೂರ್ತಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದರೆ ಇಲ್ಲಿ ಪೈಲ್ವಾನರ ಹೆಚ್ಚನ್ನು ನಾವು ಕಾಣಬಹುದು. ಹೆಚ್ಚು ಪೈಲ್ವಾನರಿರ್ತಕ್ಕಂತಹ ಊರು ನಮ್ಮ ಶಿರೂರು. ವೀಕ್ಷಕರೇ, ಪ್ರಿಯ ವೀಕ್ಷಕರೇ, ಇಂತಹ ರೋಚಕ ವಿಡಿಯೋಗಳಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ.